ಈಗ ನಾನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರು ರಾಮ ಮಂದಿರ ಅಯೋಧ್ಯೆಗೆ ಕರ್ನಾಟಕ ರಾಜ್ಯದಿಂದ ಭೇಟಿ ಕೊಡ್ತಾರೆ ಅವರು ಪ್ರವಾಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸುರಕ್ಷತೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಹೇಳಿದ್ದೆ. ಇದು ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ಅದು ಸರಿಯಲ್ಲ ಅನ್ನೋದಾಗಿದ್ದರೆ ನನ್ನನ್ನು ವಿಚಾರಣೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂದಿದ್ದರು. ನಾನು ವಿಚಾರಣೆಗೆ ಯಾವುದೇ ರೀತಿಯ ಉತ್ತರ ಕೊಡೋದಿಲ್ಲ. VIP ಟ್ರೀಟ್ಮೆಂಟ್ ನನಗೆ ಬೇಕಾಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನನ್ನನ್ನು ವಿಚಾರಣೆ ಮಾಡಿ, ಜೊತೆಗೆ ನಾರ್ಕೋ ಟೆಸ್ಟ್ ಕೂಡ ಮಾಡಿ, ನನ್ನನ್ನು ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನೂ ಕರ್ಕೊಳ್ಳಿ, ನಾರ್ಕೋ ಟೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಪ್ರಶ್ನೆ, ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಸೇವೆ ಮಾಡಿ ನನ್ನ ಪರಿಸ್ಥಿತಿನೇ ಹೀಗಿದ್ದರೆ ಸಾಮಾನ್ಯ ಕಾರ್ಯಕರ್ತನ ಪರಿಸ್ಥಿತಿ ಏನು ಅನ್ನೋದು ಭಾಳ ಮುಖ್ಯ. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ನಿಮ್ಮ ಜೊತೆ ಮಾತನಾಡಬಹುದಾಗಿತ್ತು. ಅಂದರೆ ನೀವು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕವೂ ಮಾತನಾಡಬಹುದಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ನೀವು ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹಿರಿಯ ನಾಯಕರಾಗಿರೋದ್ರಿಂದ ಒಂದಷ್ಟು ಮಾತುಕತೆ ನಡೆಸಬಹುದು. ಇದು ಗೋಧ್ರಾ ಅಯೋಧ್ಯೆ ಅಂತಕ್ಕಂಥ ಪ್ರಶ್ನೆ ಕೇವಲ ಗೃಹ ಸಚಿವರಿಗೆ ಮಾತ್ರ ಸ್ಥಿಮಿತವಾಗಲ್ಲ, ಸಂಪೂರ್ಣ ಸರ್ಕಾರ ಜವಾಬ್ದಾರಿ ಇಲ್ಲಿ. ಆದ್ದರಿಂದ ನಾನು ಗುಜರಾತ್ನ 4.5 ವರ್ಷ ಉಸ್ತುವಾರಿ ವಹಿಸಿದವನು. ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತು. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ನಾನು ಹೇಳಿದ್ದೆ ವಿನಃ ಇದನ್ನು ಇವರು ನನ್ನನ್ನು ಎನ್ಕ್ವೈರಿ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ ಅಂದರೆ ನನಗೆ ಆಶ್ಚರ್ಯ. ನನಗೆ ಸರ್ಕಾರ ಯಾವುದಿದೆ ಅಂತ ನಾನು ಯೋಚನೆ ಮಾಡಬೇಕೀಗ. ಈಗ ನಾನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರು ರಾಮ ಮಂದಿರ ಅಯೋಧ್ಯೆಗೆ ಕರ್ನಾಟಕ ರಾಜ್ಯದಿಂದ ಭೇಟಿ ಕೊಡ್ತಾರೆ ಅವರು ಪ್ರವಾಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸುರಕ್ಷತೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಹೇಳಿದ್ದೆ. ಇದು ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ಅದು ಸರಿಯಲ್ಲ ಅನ್ನೋದಾಗಿದ್ದರೆ ನನ್ನನ್ನು ವಿಚಾರಣೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂದಿದ್ದರು. ನಾನು ವಿಚಾರಣೆಗೆ ಯಾವುದೇ ರೀತಿಯ ಉತ್ತರ ಕೊಡೋದಿಲ್ಲ. VIP ಟ್ರೀಟ್ಮೆಂಟ್ ನನಗೆ ಬೇಕಾಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನನ್ನನ್ನು ವಿಚಾರಣೆ ಮಾಡಿ, ಜೊತೆಗೆ ನಾರ್ಕೋ ಟೆಸ್ಟ್ ಕೂಡ ಮಾಡಿ, ನನ್ನನ್ನು ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನೂ ಕರ್ಕೊಳ್ಳಿ, ನಾರ್ಕೋ ಟೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಪ್ರಶ್ನೆ, ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಸೇವೆ ಮಾಡಿ ನನ್ನ ಪರಿಸ್ಥಿತಿನೇ ಹೀಗಿದ್ದರೆ ಸಾಮಾನ್ಯ ಕಾರ್ಯಕರ್ತನ ಪರಿಸ್ಥಿತಿ ಏನು ಅನ್ನೋದು ಭಾಳ ಮುಖ್ಯ. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ನಿಮ್ಮ ಜೊತೆ ಮಾತನಾಡಬಹುದಾಗಿತ್ತು. ಅಂದರೆ ನೀವು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕವೂ ಮಾತನಾಡಬಹುದಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ನೀವು ಹಿರಿಯ ನಾಯಕರಾಗಿರೋದ್ರಿಂದ ಒಂದಷ್ಟು ಮಾತುಕತೆ ನಡೆಸಬಹುದು. ಇದು ಗೋಧ್ರಾ ಅಯೋಧ್ಯೆ ಅಂತಕ್ಕಂಥ ಪ್ರಶ್ನೆ ಕೇವಲ ಗೃಹ ಸಚಿವರಿಗೆ ಮಾತ್ರ ಸ್ಥಿಮಿತವಾಗಲ್ಲ, ಸಂಪೂರ್ಣ ಸರ್ಕಾರ ಜವಾಬ್ದಾರಿ ಇಲ್ಲಿ. ಆದ್ದರಿಂದ ನಾನು ಗುಜರಾತ್ನ 4.5 ವರ್ಷ ಉಸ್ತುವಾರಿ ವಹಿಸಿದವನು. ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತು. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ನಾನು ಹೇಳಿದ್ದೆ ವಿನಃ ಇದನ್ನು ಇವರು ನನ್ನನ್ನು ಎನ್ಕ್ವೈರಿ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ ಅಂದರೆ ನನಗೆ ಆಶ್ಚರ್ಯ. ನನಗೆ ಸರ್ಕಾರ ಯಾವುದಿದೆ ಅಂತ ನಾನು ಯೋಚನೆ ಮಾಡಬೇಕೀಗ.